ದೇಶಕ್ಕೆ ಅನ್ನ ಬೆಳೆದು ಹಾಕಲಿಕ್ಕೆ ಶ್ರಮ ಪಡ್ತಾ ಇದ್ದಾರಲ್ಲ, ಅವರು ಒಕ್ಕಲೆಬ್ಬಿಸ್ತಾರೆ. ನಿಮ್ಮಿಂದ ಕಾಡು ನಾಶ ಆಗ್ತಾ ಇದೆ ಅಂತ. ಅದಕ್ಕೆ ನಿನ್ನೆ ಮಾಧ್ಯಮದ ಮೂಲಕ ಅದನ್ನು ವಿವರವಾಗಿ ನಾನು ಮಾತಾಡಿ. ಬಂಧುಗಳೇ, ಪ್ರಶ್ನೆ ಇಷ್ಟೇ, ಅರಣ್ಯ ರೈತರಿಂದ ನಾಶ ಆಗಿಲ್ಲ. ಏನಪ್ಪ ಕಂಡ್ರೆ, ಅರಣ್ಯ ರೈತರಿಂದ ನಾಶ ಆಗಿಲ್ಲ. ಅರಣ್ಯದಲ್ಲೇ ನಾವು ಹುಟ್ಟಿದವರು, ಬೆಳೆದವರು, ಈ ನಾಗರಿಕತೆಯನ್ನ ಬೆಳೆಸಿದವರು, ಇವತ್ತು ನಾಡು ಕಟ್ಟಿದಂತ ಜನ ಅರಣ್ಯದಿಂದಲೇ ನಾವು ಬೆಳೆದು ಬಂದಿರೋ. ಅರಣ್ಯದ ಬಗ್ಗೆ ನಮ್ಗೆಲ್ಲರಿಗೂ ಪ್ರೀತಿ ಇದೆ, ಗೌರವ ಇದೆ. ಇವತ್ತೂ ಕೂಡ ಎಷ್ಟೋ ತಲೆಮಾರಿನ ಬುಡಕಟ್ಟುಗಳು ಅರಣ್ಯಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಅಲ್ಲಿ ಗಿಡ ಗೆಂಟೆಗಳನ್ನ ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ವರ್ಷಕ್ಕೊಂದ್ಸಾರಿ ಕಾಡಿಗೆ ಹೋಗಿ ಬರ್ತಾರೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಮೊನ್ನೆ ನಾನು 1 ವರ್ಷ ಆಯ್ತು ನಾನು ಖಂಡ್ರೆ ಅವ್ರನ್ನ ಭೇಟಿ ಮಾಡಿ ವಿಷಯ ನೋಡಿಯಪ್ಪ, ಕರ್ನಾಟಕದಲ್ಲಿ ಅನಾಧಿಕೃತವಾಗಿ ಸಾಮಿಲ್ಗಳಿರ್ಬೋದು, ವುಡ್ ಇಂಡಸ್ಟ್ರೀಸ್ ಇರ್ಬೋದು, ಫ್ಲೈವುಡ್ ಇಂಡಸ್ಟ್ರೀಸ್ ಇರ್ಬೋದು, ಇವು ಎಷ್ಟು ಮಟ್ಟಕ್ಕಿದಾವೆ ಅಂದ್ರೆ ಸುಮಾರು 650 ಅನಾಧಿಕೃತವಾದಂಥ ಮಿಲ್ಗಳು ನಡೀತಾ ಇದೆ. ಪ್ರತಿದಿನ 1,000 ಲೋಡ್ ಮರಗಳು ಆ ಮಿಲ್ಗಳಿಗೆ ಬೇಕಾಗಿದೆ. ಸರಿ, ನಾವು ಕಂಪ್ಲೇಂಟ್ ತಲುಪಿಸಿದ ಮೇಲೆ ತಾವೇನಾದರೂ ಸರ್ಕಾರದವರು ಕ್ರಮ ಕೈಗೊಂಡ್ರ? ಇಲ್ಲ. ಯಾಕೆ ತಗೊಳ್ಳಿಲ್ಲ? ಅವನು ಪ್ರತಿ ತಿಂಗಳು ಅನಾಧಿಕೃತವಾಗಿ ನಡೆಸುವಂತ ದಂಧೆ ಮಾಡುವವರು, ನಿಮಗೂ ಅವನಿಗೂ ಏನು ಸಂಬಂಧ? ಎಷ್ಟು ಸಂಬಂಧ ನಿಮಗೆ? ಯಾಕೆ ಅದನ್ನ ಬಂದ್ ಮಾಡಿಸ್ಲಿಲ್ಲ? ನೀವು ಕೇಳಲಿಲ್ವಲ್ಲ ನಮ್ಮ ಮಾತಂತ ಹೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಒಂದು PIL ದಾಖಲೆ ಮಾಡಿ ವೀರಣ್ಣವ್ರ ಮೇಲೆ PIL ಹಾಕ್ತೀವಿ. ಆ PIL ಹಾಕಿದ ಮೇಲೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅವ್ರಿಗೆ ಹೇಳ್ತದೆ, ಅರಣ್ಯ ಇಲಾಖೆಯವರಿಗೆ, ನೀವು ಎಷ್ಟು ಅನಾಧಿಕೃತ ಇದಾವೆ, ಎಷ್ಟನ್ನ ನೀವು ಬಂದ್ ಮಾಡಿದ್ದೀರಿ, ಇದು ವಿವರವಾದಂಥ ರಿಪೋರ್ಟನ್ನ ನ್ಯಾಯಾಲಯದ ಮುಂದೆ ತರಬೇಕಂತ ಹೇಳಿ ವಾರ್ನಿಂಗ್ ಮಾಡ್ತದೆ. ಈಗ ಶಿವಮೊಗ್ಗದಲ್ಲಿ ಅದು ಎಷ್ಟು ಇದೆವು, ಅದು ಎಷ್ಟು ದಂಧೆಗಳನ್ನು ಮಾಡ್ತಾ ಇದ್ದರು, ಇದು ಎಲ್ಲದಕ್ಕೂ ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ನಿಮಗೇನಾರ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ರದ್ದು ಮಾಡಬೇಕು, ಈ ದಂಧೆಗೆ ಪೊಲೀಸ್ ಸ್ಟಾಪ್ ಹಾಕಬೇಕು. ಇದನ್ನು ಹೇಳ್ತಾ ಈಗ ನೀವೇನಾದರೂ ಅರಣ್ಯ ಇಲಾಖೆಯವರು ರೈತರ ಬಗರ ಕುಮ್ಮನ್ನ ಸಕ್ರಮ ಮಾಡುವಲ್ಲಿ ಸರ್ಕಾರ ಅತಿ ಶೀಘ್ರದಲ್ಲಿ ಕಾರ್ಯಕ್ರಮಕ್ಕೆ ತಾವು ಕೈಗೊಳ್ಳದೇ ಇದ್ರೆ ನಾವೇ ನ್ಯಾಯಾಲಯದ ಮುಂದೆ ಅನಾಧಿಕೃತ ಯಾವುದಂತ ಹೇಳಿ ನಾವು ವರದಿಯನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೇಳಿ ಈ ಸಭೆ ಮೂಲಕ ಅರಣ್ಯ ಇಲಾಖೆಗೆ ಎಚ್ಚರಿಕೆ ಸಂದೇಶವನ್ನ ನಾವು ಕೊಡ್ಬೋದು ತಾನೆ? ಕೊಡ್ಬೋದಾ? ಕೊಡ್ಬೋದು. ಎರಡನೇದಾಗಿ